ಸರ್ಪ್ರೈಸ್. ಹೇಳು. ಏನು ಹೇಳೋದು? ಏನು ಹೇಳು, ನೀನೇ ಹೇಳಪ್ಪ. ಏನು ಸರ್ಪ್ರೈಸ್ ಇರ್ಬೋದು ಅಂತ ಇವತ್ತು? ನೀನು ಹೇಳು. ಏನು ಹೇಳು, ಗೆಸ್ ಮಾಡು. ನೀನು ಗೆಸ್ ಮಾಡು ಏನು ಸರ್ಪ್ರೈಸ್ ಇರ್ಬೋದು ಅಂತ. ನೀನೇ ಗೆಸ್ ಮಾಡು. ಗೊತ್ತಿಲ್ಲ. ಬೃಂದ ಅಲ್ಲಮ್ಮ. ಅವಳು ನೀವು ವಿಡಿಯೋ ಮಾಡ್ತಿದ್ದೀರಾ ಅಂತಾನೆ ಅವಳು ಇತ್ತ ಬರ್ತಿಲ್ಲ. ಬಾಮ್ಮ ಈ ಕಡೆ. ಏಕೆ ಅವಳು ಬರಲ್ವಂತೆ ವಿಡಿಯೋ. ಇಷ್ಟೊತ್ತಕ್ಕನ ನಮಗೆ ಕೆಲಸ ಆಯ್ತು. ಏನು? ಸ್ಪ್ರೇ. ಓ ಏನಮ್ಮ ಇದೆಲ್ಲ? ಹಂಗೆ ಸ್ಪೆಷಲ್ ಸರ್ಪ್ರೈಸ್. ಬಾ ಆಫ್ ಆಯ್ತು. ಏನೋ ಮಾಡ್ತಾ ಇದ್ದೀರಾ ಎಲ್ಲರೂ ಸೇರ್ಕೊಂಡು. ಬನ್ನಿ ಕೇಕ್ ಕಟ್ ಮಾಡೋಣ ಈಗ. ನೋಡ್ರಿ, ಇವತ್ತು 1000 ಜನ ಆಗಿರೋದಕ್ಕೆ ಮಕ್ಕಳು ಹೋಗಿ ಸರ್ಪ್ರೈಸ್ ಆಗಿ ರಾತ್ರಿ ಆವಾಗಲೇ 9 ಗಂಟೆ ಆಗೋಗೈತೆ, ನನಗೆ ಗೊತ್ತೇ ಇಲ್ಲ. ಹೋಗ್ಬಿಟ್ಟು ಕೇಕ್ನ ತಗೊಂಡು ಬಂದವ್ರೆ. ನಾನು ಒಳ್ಳೆ ತಿಕ್ಲು ತಿಮ್ಮೇಶಿ ಥರ ಇದ್ದೀನಿ ಇವತ್ತು. ಏನು ಬರ್ತಿದ್ದೀರಮ್ಮ? ಹ್ಯಾಪಿ 1K. ತಗೊಂಬ ಇಲ್ಲಿ. ಯಾರು ಬಂದರು? ಯಾರು? ಹ್ಯಾಪಿ 1K. ಹ್ಯಾಪಿ 1K. ಬೇಡ ಪಾಪ ಅದೆಲ್ಲ. ಇವತ್ತು 1000 ಜನ ಕಂಪ್ಲೀಟ್ ಆಗಿದ್ದಾರೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ಇದರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಹಾಗೆ ಮಕ್ಕಳು ಕಡೆಯಿಂದ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. 1000 ಜನ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟು ಮಾಡಿರೋವಂಥದ್ದು. ಯಾಕೆಂದರೆ ಡೈಲಿ 4-5 ವೀಡಿಯೋಗಳನ್ನ ಹಾಕ್ತಾ ಇವತ್ತು 1000 ಜನ ಆದರೂ. 1000 ಜನ ಆಗೋಕ್ಕೆ ಇನ್ನೂ 9 ಜನ ಬ್ಯಾಲೆನ್ಸ್ ಇದ್ದರು. 9 ಜನ ಮಕ್ಕಳನ್ನೇ ಫ್ರೆಂಡ್ ಸರ್ಕಲಲ್ಲೆಲ್ಲ ಸೇರಿಕೊಂಡು ಮಾಡಾಕಿರೋವಂಥದ್ದು. ಇನ್ನು ಮುಂದೆ ಹಿಂಗೆ ಸಪೋರ್ಟ್ ಕೊಡಿ. ನಾನೇನು ಹೇಳಬೇಕು ಅಂದ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇನ್ನು ಮುಂದೆ ನೀವೇ ನನ್ನ ಚಾನಲ್ಗೆ ಖುದ್ದಾಗಿ ಸಪೋರ್ಟ್ ಮಾಡಬೇಕು. ಯಾಕೆ ಅಂತಂದರೆ ಇದರಲ್ಲಿ ನನಗೆ ಇಷ್ಟ ಅಂತ ಅಂದರೆ, ನನಗೆ ತುಂಬ ಬಡ ಮಕ್ಳು ಇರ್ತಾರಲ್ಲ ಅಂಥವ್ರಿಗೆ ಯೂಸ್ ಆಗಲಿ, ಅವ್ರಿಗೇನಾದ್ರು ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ನನಗೋಸ್ಕರ ನಾನೇನು ಮಾಡ್ಕೊತಾ ಇಲ್ಲ. ದೇವರು ಸಾಕಷ್ಟು ಕೊಟ್ಟಿದ್ದಾನೆ. ಏನಾದರೂ ಇದರಿಂದ ನನ್ನಿಂದ ಯೂಸ್ ಆದರೆ ಒಂದು 10 ಜನಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಬಟ್ ಬೇರೆ ಉದ್ದೇಶ ಯಾವುದೂ ಕೂಡ ಇಲ್ಲ. ನಾನು ದುಡ್ಡು ಮಾಡಬೇಕು, ಜೀವನದಲ್ಲಿ ಚೆನ್ನಾಗಿರಬೇಕು ಅಂತೇನಿಲ್ಲ. ಆಲ್ಮೋಸ್ಟ್ ದೇವರೆಲ್ಲ ಕೊಟ್ಟಿದ್ದಾನೆ. ಹಾಗೆ ಮನೆ ತುಂಬ ಗಲೀಜಾಗಿದೆ. ಯಾರು ಕೂಡ ಬೇಜಾರು ಮಾಡ್ಕೊಂಬೇಡಿ. ಯಾಕಂದರೆ ಎಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಮನೆ ಎಲ್ಲ ಇದು ಮಾಡ್ತಾ ಇರೋದ್ರಿಂದ, ಆಲ್ಟ್ರೇಷನ್ ಮಾಡ್ತಾ ಇರೋದ್ರಿಂದ, ಮೇಲ್ಗಡೆ ಮನೆ ಇಡಿಸಿರೋದ್ರಿಂದ ಸ್ವಲ್ಪ ಇದಾಗಿದೆ, ಎಲ್ಲ ಗಲೀಜಾಗಿದೆ. ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ. ಹಾಗೆ ಸೆಲೆಬ್ರೇಷನ್ನು ಮಕ್ಕಳು ಕಡೆಯಿಂದ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದೀವಿ. ಪ್ಲೀಸ್ ಎಲ್ಲರೂ ಜಾಯ್ನ್ ಆಗಿ. ಇದಕ್ಕೆ ಕೇಕು ನಾನು ಇವತ್ತೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ನಾನು ಆಲ್ಮೋಸ್ಟ್ ಕೇಕೇ ತಿನ್ನಲ್ಲ. ನಾನು ಇವತ್ತು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. 1 ಪೀಸ್ ಆದರೂ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರದೇ ಬರ್ಡೇ ಆದರೂ ಕೂಡ ನಾನು ಕೇಕ್ ಅಂತೂ ಯಾವುದೇ ಕಾರಣಕ್ಕೂ ತಿನ್ನಕ್ಕಂತೂ ಹೋಗಲ್ಲ. ಹಾಗೆ ಮಕ್ಕಳು ಪೂರ್ತಿ ಸಪೋರ್ಟ್ ಆಗಿದೆ. ನಾನು 1000 ಆಗಿದ ತಕ್ಷಣ ಅನ್ನಪೂರ್ಣೇಶ್ವರಿಗೆ ಬರ್ತೀನಿ, ಹೊರನಾಡು ಅನ್ನಪೂರ್ಣೇಶ್ವರಿಗೆ ಬರ್ತೀನಿ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಈ ತಿಂಗಳಲ್ಲಿ ಏನಾದರೂ ಆಯಿತು, ಟೈಮ್ ಸಿಕ್ತು ಅಂತ ಅಂದರೆ ಗೊತ್ತಿಲ್ಲ ಯಾವಾಗ ಹೋಗ್ತೀನಿ, ಯಾವಾಗ ಇದಾಗಬೇಕು ಅಂತ. ನಾನು ವರ್ಷದಲ್ಲಿ 1-2-3 ಸತಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಆ ದೇವರಿಗಂತೂ ಮಿಸ್ ಮಾಡಲ್ಲ. ಆ ದೇವ್ರ ದಯೆಯಿಂದ ಎಲ್ಲ ಆಗಿದೆ. ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ. ಬರೋ ಪಾಪ ಮಾಡು. ಏನು ಹೇಳು ಪಾಪ? ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇನಾ? ಮತ್ತೆ ಬಾ ಕಟ್ ಮಾಡು. ಇಟ್ಕೊಡಮ್ಮ ಕಟ್ ಮಾಡೋಕ್ಕೆ. ಪಾಪ ಎಲ್ಲ ಪಾಪ ಬೇಗ. ಸೋ ಮಚ್ ಮಕ್ಕಳಿಗೆ, ನನ್ನ ಮಕ್ಕಳು ಫ್ರೆಂಡ್ಸ್ಗಳಿಗೆ, ಹಾಗೆ ನೀವು ಯಾರ್ಯಾರು ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರೆಲ್ಲರಿಗೂ ಕೂಡ ಒನ್ಸ್ ಅಗೇನ್ 1000 ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ಅಂತ ಹೇಳ್ತಾ ಇವತ್ತಿನ ಇದು ಸೆಲೆಬ್ರೇಷನ್ ಕೇಕ್ ಮೇಲೆಲ್ಲ ಬೀಳುತ್ತೆ. ಚಿ 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 ಸಾಕಮ್ಮ ಅದು ಕಪ್ಪು ಬಾ. ನಾನು ಸ್ವಲ್ಪ ಹಾಂ
ನಿಮಗೂ ಕೂಡ ಎಲ್ಲಾರ್ದು ಸೇರಿಸ್ಬಿಟ್ಟು ನಾನು ಇವತ್ತು ತಿಂತೀನಿ. ಬಮ್ಮ ಚಾಕ್ಲೇಟ್ ಕೊಡಿ. ಹಂಗೆ ನನ್ನ ಚಿಕ್ಕ ಮಗಳು ಮನೆ ನೋಡ್ರಿ ಯಾವ ಗತಿ ಮಾಡಿ ಇಕ್ಕವ್ರೆ ಅಂತಂದರೆ ನಿಮ್ಮ ಮಕ್ಳ ಕೈಗೆ ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಮಾತ್ರ ಕೊಡೋಕೆ ಹೋಗ್ಬಾರ್ದು. ಈಗ ಕೊಟ್ಟರೆ ಹಿಂಗೆ ಮಂಗಗಳ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಆಗ್ತೈತೆ ನೋಡ್ರಿ ಹೆಂಗೆಲ್ಲ ಮಾಡೋದು ಅಂತ. ಇವೆಲ್ಲ ಎಷ್ಟು ಗಲೀಜು ಎಲ್ಲ ಕ್ಲೀನ್ ಮಾಡ್ಬೇಕು ನೀವೇ ಮಾಡಿರಿ ನೀವೇ. ನಮ್ಮ ಪಾಪ ಬಾರಿಸ್ತಾ ಬಿದ್ದವನು ಅವಾಗಲೇ ನೆನೆ.